ತಾನು ಒಳ್ಳೆಯವನಾದರೆ ಸರವರು ತನಗೆ ಒಳ್ಳೆಯವರಾಗಿರ್ಪರು, ಸರವರು ತನಗೆ ಹೀನವಾಗಿರ್ಪರು. ತಾನು ಒಳ್ಳೆಯವನಾಗಿ ಸರವರು ತನಗೆ ಹೀನವಾದರೆ ಅದು ಪೂರ್ವದ ಕರ್ಮ. ತಾನು ಹೀನವಾಗಿ ಸರವರು ತನಗೆ ಒಳ್ಳೆಯವರಾದರೆ ಅದು ದೈವದ ಬಲ ನೋಡ ಖಂಡೇಶ್ವರ. ಪ್ರಾತಸ್ಮರಣೀಯರಾದಂಥ ಆರಾಧ್ಯ ಗುರು ಹೊನ್ನಾಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲು ಹಾಗೂ ಸಂಗೀತ ಕಲಾ ಬಳಗವೇ, ಅಕ್ಕನ ಬಳಗವೇ ಹಾಗೂ ನೆರೆದಂಥ ಎಲ್ಲ ಸಕಲ ಸದ್ಭಕ್ತರ ಅಂತರಂಗದಲ್ಲಿ ಬೆಳಗುವ ಪರಮಾತ್ಮನ ಚೈತನ್ಯ ಸ್ವರೂಪಕ್ಕೆ ಶರಣಾರ್ಥಿಗಳು. ಇಲ್ಲಿ ತನಕ ಅಪ್ಪವ್ರು ಭಾಳ ಆತ್ಮೀಯಲಿಂದ ನಾವಿಬ್ಬರು ಹೆಂಗಂದ್ರೆ ಒಂದೇ ಗುರುವಿನ ಮಕ್ಕಳು, ಅಣ್ಣತಮ್ಮರ ಹಂಗಿರ್ತೀವಿ ನಾವು. ಹೊರಗಿನ ಜನರಿಗೆ ಏನಪ್ಪ ಅಂದ್ರೆ ನಾವು ಗುರುಗಳಾಗಿದ್ದರೂ ಕೂಡ ಇಬ್ಬರು ಏನಪ್ಪ ಅಂದ್ರೆ ವೈಯಕ್ತಿಕವಾಗಿ ಅಣ್ಣತಮ್ಮರ ಹಂಗೆ ಜೀವನ ಮಾಡಾಕತ್ತೀವಿ. ಇಬ್ಬರು ಉದ್ದೇಶ ಏನಪ್ಪ ಅಂದ್ರೆ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕಂತ ಏನೇನೂ ಇಲ್ಲ. ನಮಗೆ ಸಿದ್ಧಾರಾಮಪ್ಪ ಏನು ಹೇಳ್ಯಾನ, ಮಕ್ಕಳ ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಸಮಾಜದಲ್ಲಿ ಯಾರು ನೊಂದು ಬಂದಿರ್ತಾರ, ಯಾರು ದುಃಖದಿಂದ ಬಂದಿರ್ತಾರ, ನಿನ್ನ ಮೇಲೆ ಭರವಸೆ ಇಟ್ಟು ಯಾರು ಬಂದಿರ್ತಾರ ಅವ್ರಿಗೆ ನಾ ಕಾಪಾಡ್ತೀನಿ, ನನ್ನ ಹೆಸರು ಮೇಲೆ ನೀ ಪ್ರಸಾದ ಪಡಿ ಕೊಡು ಅಂತ ಇಬ್ಬರಿಗೆ ಅಪ್ಪವ್ರ ಆಶೀರ್ವಾದ ಮಾಡ್ಯಾರ ನಮಗೆ. 2005 ಒಳಗೆ ಏನಪ್ಪ ಅಂದ್ರೆ ಭಾಷೆ ಮಟ್ಟಕ್ಕೆ ನಮ್ಗೆ ಅಧಿಕಾರ ಐತೆ. ಇಲ್ಲಿ ನೀವು ಹೆಂಗೆ ಅಗ್ಗಿ ತುಳಿತೀರಿ ಅಲ್ಲಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ನಾನು ಅಗ್ಗಿ ತುಳಿತೀನಿ. ಅದು ಅಕ್ಷಯ ತೃತೀಯ ಆದ 9ನೇ ದಿವಸ, ಅಕ್ಷಯ ತೃತೀಯ ಆದ 6ನೇ ದಿವಸ ಏನಪ್ಪ ಅಂದ್ರೆ ನವಮಿಗೆ ಏನಪ್ಪ ಅಂದ್ರೆ ಅಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ಹೊಳಿ ಭಾಷೆ ಒಳಗೆ ಏನಪ್ಪ ಅಂದ್ರೆ 11 ಗಾಡಿ ಕಟ್ಟಿಗೆ ಹಾಕ್ತಾರೆ. ಇಷ್ಟು ಎತ್ತರ, ಹಿಂಗೆ 11 ಗಾಡಿಗಳು ಎತ್ತರ ಕಟ್ಟಿಗೆ ಹಾಕಿ ಏನಪ್ಪ ಅಂದ್ರೆ ಉದ್ದು ಭಾಳ ಉದ್ದ ಇರ್ತದೆ. ಇದಕ್ಕೆ ಅದನ್ನು ಒಬ್ಬರೇ ತುಳಿತೀವಿ, ಬೇರೆಯವ್ರು ಯಾರೂ ತುಳಿಯಂಗಿಲ್ಲ. ಉದ್ದು ಭಾಳ ಇರ್ತದೆ ಅದು. ಇದು ಮುಂದಿನ ತಿಂಗಳು ಇರ್ತದೆ ಅದು. ಅಲ್ಲೇನಪ್ಪ ಅಂತಂದ್ರೆ ಅದು ಮೊದಲು ಏನಪ್ಪ ಅಂದ್ರೆ ಸಿದ್ಧಲಿಂಗ ಮಹಾರಾಜರಿಗಿಂತ ಮುಂಚೆ ಏನಪ್ಪ ಅಂದ್ರೆ ಯಲ್ಲಾಲಿಂಗ ಮಹಾರಾಜರು ಮೊದಲು ಎಲ್ಲಾದ್ರೂ ಫಸ್ಟ್ ಅಗ್ಗಿ ಹೈದಿರಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಹೊಳಿ ಭಾಷೆ ಮಠದೊಳಗೆ ಅಗ್ಗಿ ಹೈದರು. ಎಲ್ಲಿ? ಹೊನ್ನಾಲಿಂಗನ ಮುತ್ಯನ ಮಠದೊಳಗೆ ಹೈದರು. ಅಂಥ ಹೊನ್ನಾಲಿಂಗನ ಮುತ್ಯನ ಮಠ ಏನಪ್ಪ ಅಂದ್ರೆ ಇವತ್ತು ಇಲ್ಲಿ ಅದಪ್ಪ ಅಂತಂದ್ರೆ ನೀವೆಲ್ಲರೂ ತಿಳ್ಕೋಬೇಕು. ಆ ಹೊನ್ನಾಲಿಂಗ ಏನಪ್ಪ ಅಂತಂದ್ರೆ ಎಲ್ಲ ಲಿಂಗ ಹೆಂಗೆ ಆಶೀರ್ವಾದ ಮಾಡಿ ಜಗತ್ತು ಪ್ರಸಿದ್ಧ ಮಾಡಿದ್ರಲ್ಲ, ಹಂಗೆ ಇವತ್ತಿನ ದಿವಸ ನೀವು ಯಾರು ಆ ಅಗ್ಗಿ ಬೂದಿ ಏನಪ್ಪ ಅಂದ್ರೆ ಹಚ್ಕೊಂಡು ಗದಿಗೆ ದರ್ಶನ ಮಾಡ್ಕೊಂಡು ಹೋಗ್ತೀರಿ, ಬರೋ ವರ್ಷದೊಳಗೆ ನೀವು ಏನು ಬೆಳ್ಕೋತೀರಪ್ಪ 100ಕ್ಕೆ 100 ಅದು ಕೆಲಸ ಆಗೇ ಆಗ್ತದೆ. ಅಷ್ಟು ಗ್ಯಾರಂಟಿ ಅದು. ಇದು ಎಲೆಕ್ಷನ್ ಗತ್ತಲೆ ವೋಟಿಂಗ್ ಅಲ್ಲಿದು. ಯಾಕಂದ್ರೆ ಅವ್ರಿಗೆ ಓಟ್ ಬೇಕಾಗಿರ್ತದೆ. ಎಲೆಕ್ಷನ್ ಬಂದದಿಗೆ ಎಲ್ಲರೂ ಬರ್ತಾರೆ ಓಟಿನ ಸಲುವಾಗಿ. ಆದ್ರೆ ನಮ್ಮ ಮಾತು ಹೆಂಗಿರ್ತಾವಪ್ಪ ಅಂತಂದ್ರೆ ನಮ್ಮದು ಜ್ಯೋತಿ ಪ್ರಕಾಶ್ ಮಿತ್ತರು ಗುರುವಿನ ಮಕ್ಕಳಿದ್ದೀವಿ. ನಾವು ಏನು ಆಡ್ತೀವಿ ಅಂದ್ರೆ ಮಕ್ಕಳು ಅದು ಕಲ್ಲಿನ ಮೇಲೆ ಬರದಂಗೆ ಶಾಶ್ವತ ಉಳಿತಿದ್ದೀವಿ, ನೆನ್ಪಿಟ್ಕೊರಿ ನೀವು. ಹಾಂ, ಸುಮ್ಮನೆ ಎಲ್ಲರೇ ಬಾರ್ದು ಹಿಂಗೆ ಹೋಗಾರಲ್ಲ ನಾವು. ಇದು ಹೆಂಗದಪ್ಪ ಅಂದ್ರೆ ಇದು ಮಠಕ್ಕೆ ನೀವು ಮಠಕ್ಕೆ ಏನದಲ್ಲ ನೀವು ಅನ್ಕೋಬೇಡ್ರಿ. ನಾವು ರೊಕ್ಕ ಕೊಟ್ಟಿವಿ ಅಂದ್ರೆ ಯಾರು ತಿತ್ತಾವ, ಯಾವ ಕಮಿಟಿ ತಿತ್ತಾವ ಅನ್ಲಕ್ಕೆ ಹೋಗ್ಬೇಡ್ರಿ ನೀವು. ಇದು ಮಠ ಹಿಂಗದ. ಸಿದ್ಧಲಿಂಗಪ್ಪ ಯಲ್ಲಾಲಿಂಗಪ್ಪ ಒಂದು ಮಾತು ಹೇಳ್ತಾರೆ ನನಗೆ, ನೋಡು ಮಗ, ನಾನು ಯಲ್ಲಾಲಿಂಗ ಮುತ್ತಾರ ಎಲ್ಲರೂ ಹೇಳ್ತೀರ ಅವಾಗ, ನಾನು ಕೈ ಮುಟ್ಟ ನಿನಗೆ ರೊಕ್ಕ ಕೊಟ್ಟಂದ್ರೆ, ನಾ ಭಕ್ತರು ರೊಕ್ಕ ಕೊಟ್ಟಂದ್ರೆ ಅದು ಒಲೆಯಾಗ ಬೆಂಕಿ ಹತ್ತದ. ಮತ್ತು ಮಗ ಅವ ಏನಾರ ಕಂತ್ರಾಟ ಮಾಡಿ ನಾನು ಜೋಳಿಗೆನ ರೊಕ್ಕ ತಿಂದಂದ್ರೆ ಮ್ಯಾಲೆ ಜಂತಿಗೆ ಬೆಂಕಿ ಹತ್ತದ ಅಂತ ಹೇಳ್ತಿದ್ರು ಅವರು. ನೆನ್ಪಿಟ್ಕೋರಿ ಅವರು. ಸಿದ್ಧಲಿಂಗ ಮುತ್ತೆ ಯಲ್ಲಾಲಿಂಗ ಮುತ್ತೆ ಸುಮ್ಮ ಹುಡುಗಾಟಿಗೆ ಅಲ್ಲಿದು. ಅವ್ರು ಹೇಳ್ಯಾರ, ನೀವು ಕಣ್ಣು ಮುಚ್ಚಿದು ಯಲ್ಲಾಲಿಂಗ ಮುತ್ಯಾಗ ಹೊನ್ನಪ್ಪ ಮುತ್ತನ ಮಠಕ್ಕೆ ಹೋತಂತ ನೀವು ರೊಕ್ಕ ಕೊಡ್ರಿ, ಅವ್ರು ಯಾರೇ ಕತ್ತರಿಸಿದ್ರು ಅದ್ರ ಜವಾಬ್ದಾರಿ ನನಗೆ ಬಿಟ್ಟು ಬಿಡ್ರಿ. ನೀವೆಲ್ಲ ಕತ್ತರಿಸಿದವ್ರಿಗೆ ಏನಪ್ಪ ಅಂದ್ರೆ ನಾ ಮ್ಯಾಲೆ ಬೆಂಕಿ ಹಚ್ತೀನಿ. ಯಾರು ನಾ ಕೈ ಮುಟ್ಟ ಕೊಡ್ತೀನಿ, ಒಲೆಯಾಗ ಬೆಂಕಿ ಹಚ್ತೀನಿ. ಒಲೆಯಾಗ ಬೆಂಕಿ ಹತ್ತಂದ್ರೆ ಊಟ ಮಾಡ್ತೀರಿ, ಮ್ಯಾಲೆ ಜಂತಿಗೆ ಹತ್ತಂದ್ರೆ ಸರ್ವನಾಶಕ್ಕೆ ಹೋಗ್ತೀರಿ. ಅದಕ್ಕೆ ನೀವು ಮಠಕ್ಕೆ ಏನಪ್ಪ ಅಂದ್ರೆ ಭಕ್ತನ ಎಷ್ಟೇ ಕೊಟ್ಟರು ಕೂಡ ನಿಮ್ಗೇನು ಕಮ್ಮಿ ಆಗಂಗಿಲ್ಲ. ನಾನು ಮುಗುಳ್ಕೊಡ್ದಾಗ ಮನೆ ಭಿಕ್ಷೆ ಬೇಡಾಕತ್ತಿದ್ದ. ನಾನು ಪಟ್ಟಾಧಿಕಾರಿ ಇತ್ತು. ಪಟ್ಟಾಧಿಕಾರದಾಗ ಎಲ್ಲರ ಮನೆ ಭಿಕ್ಷೆ ಬೇಡಾಕತ್ತಿದ್ದು. ನಾನು ಭಿಕ್ಷೆ ಬೇಡುವಂಥ ಸಮಯದೊಳಗೆ ಒಂದು ಗುಡಿಸಿಲಿತ್ತು. ನನ್ನ ಭಕ್ತರಂದ್ರಪ್ಪ ಇಲ್ಲಿ ನಡ್ರಿ, ಇಲ್ಲಿ ಒಂದು ಮುದುಕಿ ಮನೆ ಅದ ಹೋಗಂಬಂದರು. ನಾ ಅಲ್ಲಿ ಮುದುಕಿ ಮನೆ ಒಳಗೆ ಹೋದ ದೊಡ್ಡ ಗುಡಿಸಿಲಿ ಅನ್ನೈತಿಲ್ಲ, ಬರೀ ಹಿಂಗೆ ಒಂದು ಚಪ್ಪರ್ ಇತ್ತು. ಒಳಗೆ ಹೋದ ನನ್ನ ಸಂಗಟ ಇದ್ದವ್ರು ಆ ಮುದುಕಿಗೆ ಹೇಳ್ತಾರೆ, ಯಪ್ಪ ಯವ್ವ ಮತ್ತು ಅಪ್ಪನ ಪಟ್ಟಾಧಿಕಾರ ಅದ, ಮತ್ತು ಅಪ್ಪ ಭಿಕ್ಷೆ ಬಿಡಕ್ಕೆ ಬಂದಾರ, ಏನಾದರೂ ಕಾಣಿಕ ಕೊಡು ಅಂತ ಭಕ್ತರು ಆ ಮುದುಕಿಗೆ ಹೇಳಿದ್ರು. ಮುದುಕಿ ಏನು ಮಾಡ್ತು, ನಿಮ್ಮಂಗೆ ಪರ್ಸ್ ಇದ್ದಿದ್ದಿಲ್ಲ ಅಕ್ಕಿಗೆ, ಅದು ಹಳೆ ಚೀಲ ಇರ್ತಾವಲ್ಲ ಹಿಂಗೆ ಕೈಚಿ, ಅದು ಬೀಚಿದಳು. ಅವಾಗ 2,000 ರೂಪಾಯಿ ಲೋಟ್ ಇದ್ದು. ಅವಾಗ 2,000 ರೂಪಾಯಿ ಲೋಡ್ ತೆಗೆದು ಕಡಕ್ ಇತ್ತದು. ಹೊಸ ಲೋಡ್ ತೆಗೆದು ಏನಪ್ಪ ಅಂದ್ರೆ ನಾನು ಜೋಳಿಗ್ಯಾಗ ಹಾಕಿದಳಕ್ಕಿ.
ನನಗೆ ಭಾಳ ಖುಷಿ ಆಯ್ತು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಮನೆಗೆ ಹೋಗಿದ್ದ ನನ್ನ ಮಕ್ಕಳು ಇಷ್ಟು ದಕ್ಷಿಣ ಕೊಟ್ಟಿದ್ದಿಲ್ಲ ನನಗೆ, ಮತ್ತು ಈ ಮುದುಕಿ ಇಷ್ಟು ಕೊಡ್ತಾರಂತ ಭಾಳ ಖುಷಿ ಆಯಿತು. ಖುಷಿ ಆದಾಗ ನಂದು ಒಂದು ಸ್ವಭಾವ ಏನಂದ್ರೆ, ನಮ್ಮ ಗುರುಗಳು ಸಿದ್ದರಾಮಪ್ಪವ್ರು ಏನು ಹೇಳಿರಂದ್ರೆ, ಮಗ ನೀ ಯಾರ ಮನೆಗೆ ಹೋತಿ ಅವ್ರ ಮನೆಗೆ ಏನಪ್ಪ ಅಂದ್ರೆ ರೊಟ್ಟಿ ಬುಟ್ಟಿ ಕೈ ಹಚ್ಚು ಬಾ ಅಂತ ಕಳಿಸ್ತಿರೋರು. ಯಾಕೆ ರೊಟ್ಟಿ ಬುಟ್ಟಿ ಕೈ ಹಚ್ಚಂದ್ರೆ, ತಾಯಿದರು ಅಡುಗೆ ಮಾಡುವಂಥ ಸಮಯದೊಳಗೆ ಒಂದೊಂದು ಸಲ ಪ್ರೀತಿಲಿಂದ ಅಡುಗೆ ಮಾಡ್ತಾರೆ, ಒಂದೊಂದು ಸಲ ಸಿಟ್ಲಿಂದ ಅಡುಗೆ ಮಾಡ್ತಾರೆ, ಒಂದೊಂದು ಸಲ ಬೈಕೋಂತ ಅಡುಗೆ ಮಾಡ್ತಾರೆ. ನೀವು ಯಾವ ರೀತಿ ಅಡುಗೆ ಮಾಡುವಾಗ ಸ್ವಭಾವ ಇರ್ತದೆ, ಪ್ರೀತಿ ವಿಶ್ವಾಸ ಇತ್ತು, ಶಾಂತಿ ಸ್ವಭಾವ ಇತ್ತಂದ್ರೆ ಉಂಡೋರ ಸ್ವಭಾವನೂ ಹಾಗೆ ಇರ್ತದೆ. ಸಿಟ್ನಾಗ ಹಾಟ್ಯ ಬಾಟ್ಯ ಅನ್ಕೊಂತ ಬೈಕೊಂತ ಅಡುಗೆ ಮಾಡಿದ್ರೆ ಅಂದ್ರೆ ಅವನು ಗಣಸರು ಹಂಗೆ ಆತಾವು. ಅದಕ್ಕೆ ಆ ತಾಯಿದರ ಮನಸ್ಸು ಏನಪ್ಪ ಅಂದ್ರೆ ಒಂದು ಸಲ ಚಲೋ ಇರ್ತದೆ, ಒಂದು ಸಲ ಇದು ಇರೋಂಗಿಲ್ಲ. ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಅವ್ರ ಮನೆಗೆ ಹೋಗಿ ಏನಪ್ಪ ಅಂದ್ರೆ ರೊಟ್ಟಿ ಬುಟ್ಟಿ ಕೈ ಹಚ್ಚಿದೆ ಅಂದ್ರೆ ಅದು ರೊಟ್ಟಿ ಬುಟ್ಟಿ ಅನ್ನ ಆಗಂಗಿಲ್ಲ, ಅದು ಪ್ರಸಾದ ಆಗ್ತದೆ. ಯಾರು ಉಂತಾರ ಅವ್ರು ಏನಪ್ಪ ಅಂದ್ರೆ ಮನೆ ಒಳಗೆ ಬಂಗಾರ ಆಗ್ತದೆ ಮನಸ್ಸು ಅಂತ ಅಪ್ಪವ್ರು ಹೇಳ್ತಿದ್ರು. ನಾನು ಹಂಗೆ ಮಾಡ್ದೆ. ಮುದುಕಿ ಮನೆಗೆ ಹೋಗಿದ್ದ ಯವ, ಮತ್ತು ರೊಟ್ಟಿ ಬುಟ್ಟಿ ಅಲ್ಲಿ ಯಾಕೆ 2,000 ರೂಪಾಯಿ ಜೋಳಿಗೆ ಹಾಕಿ ನನಗೆ ಹಾಕಿ, ನನಗೆ ಭಾಳ ಖುಷಿಯಾಗಿ, ಮತ್ತು ಯವ ರೊಟ್ಟಿ ಬುಟ್ಟಿ ಎಲ್ಲದ ಅಂತ ಕೇಳ್ದೆ. ಯಪ್ಪ ಇದೊಂದು ದೊಡ್ಡ ಬಿಲ್ಡಿಂಗ್ ಅದ ಏನು, ಅದು ಪರದಾ ಸರಸ ಅಲ್ಲೇ ಹಿಂದೆ ರೊಟ್ಟಿ ಬುಟ್ಟಿ ಅದ ಅಂದಳಕಿ. ಪರದಾ ಸರಸದ ನೋಡ್ತೀನಿ, ರೊಟ್ಟಿ ಬುಟ್ಟಿಯಾಗ ರೊಟ್ಟಿನೇ ಇಲ್ಲ. ನನಗೆ ಭಾಳ ಇದು ಅನ್ನಿಸ್ತು. ಯಪ್ಪ ಅಂದನ ಇದೇನು ತನಗೆ ಉಳ್ಳಕ್ಕೆ ಏನಪ್ಪ ಅಂದ್ರೆ ರೊಟ್ಟಿ ಇಲ್ಲ, ನನಗೆ 2,000 ರೂಪಾಯಿ ಕೊಟ್ಟ ಅಂತ ತಿಳ್ಕೊಂಡು ನಾ ಏನು ಮಾಡಿದೆವ್ವ, ಬೇಡ ನಿನಗೆ ಉಳ್ಳಕ್ಕೆ ರೊಟ್ಟಿ ಇಲ್ಲ, ನನಗೆ 2,000 ರೂಪಾಯಿ ಕೊಟ್ಟಿದ್ದು ಬೇಡ, ಇದು ತಗೋ ಅಂತ ಆಕಿಗೆ ನಾವು ಹೊಳ್ಳಿ ರೊಕ್ಕ ಕೊಡಕ್ಕೆ ಹೋದ. ಅವಾಗ ಆಕಿ ಮುದುಕಿ ಭಾಳ ಚಂದ ಮಾತು ಹೇಳ್ತಾಳೆ ನನಗೆಪ್ಪ, ನೀ ಯಾಕೆ ಕುದಿ ಮಾಡಾಕತ್ತಿ ಅಂದಳಕಿ. ನಾನು ರೊಟ್ಟಿ ಬುಟ್ಟ್ಯಾಗ ರೊಟ್ಟಿ ಇಲ್ಲತ್ತ ನೀ ಯಾಕೆ ಕುದಿ ಮಾಡಾಕತ್ತಿ, ನಾನು ನಿನ್ನ ಜೋಳಿಗೆ ತುಂಬದಂದ್ರೆ ಹೊನ್ನಪ್ಪ ಮುತ್ತೆ ನನ್ನ ರೊಟ್ಟಿ ಬುಟ್ಟಿ ತುಂಬ್ತಾನ ಅಂತ ಹೇಳ್ಬಿಟ್ಟು ನನಗೆ. ನಾನು ಜೋಳಿಗೆ ತುಂಬ್ತೀನಿ, ಹೊನ್ನಪ್ಪ ಮುತ್ತೆ ನನಗೇನಪ್ಪ ಅಂದ್ರೆ ಜೋಳಿಗೆ ನಾನು ರೊಟ್ಟಿ ಬುಟ್ಟಿ ತುಂಬ್ತಾನೆ, ಕುದಿ ಮಾಡಬೇಡ, ನಾನು ರೊಟ್ಟಿ ಬುಟ್ಟಿ ತುಂಬ್ತದ ಅಂತ ಆಕಿಗೆ ಹೆಂಗೆ ವಿಶ್ವಾಸ ಅದ, ಇದು ನನಗೂ ವಿಶ್ವಾಸ ಅದ. ಈ ಮಠಕ್ಕೆ ನೀವು ಯಾರೇ ಏನೇ ಕೊಟ್ಟರು ಕೂಡ ಏನಪ್ಪ ಅಂದ್ರೆ ಅದು ಸತ್ಪಾತ್ರಕ್ಕೆ ಆಗ್ತದೆ, ಅದು ಸತ್ಕಾರ್ಯ ಆಗ್ತದೆ. ಬರುವಂಥ ದಿನ ಇನ್ನಷ್ಟು ಭಾಳ ಚಂದ ಆಗ್ಯದ. ಇನ್ನು ಮುಂದೆ ಏನಪ್ಪ ಅಂದ್ರೆ ಯಾವಾಗ ಕರಿತೀರಿ. ನಾ ಭಾಳ ದಿವಸ ನಾ ಲಕ್ಷಣೆ ಮಾಡಿದಲ್ಲ ಅಲ್ಲಿ ಹೊಳಿ ಭಾಷೆ ಮಠದಾಗ. ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ 60 ಎಕರೆ ನೀರಾವರಿ ದೊಡ್ಡ ಮಠ. ಈಗ ಅಲ್ಲಿ ಏನೂ ಇದ್ದಿದ್ದಲ್ಲಿ ಭಾಳ ದೊಡ್ಡ ಮಠ ಆಗ್ಯದ. ಯಾಕೆ ಆಗ್ಯದ ಅಂದ್ರೆ ಎಲ್ಲ ಭಕ್ತರು ಕೊಟ್ಟಿರಂತ ಮಠ ಆಗ್ಯದ. ಇಲ್ಲೂ ಕೂಡ ಏನಪ್ಪ ಅಂದ್ರೆ ನೀವೆಲ್ಲರೂ ಏನಪ್ಪ ಅಂದ್ರೆ ಒಂದು ದಾನ ಧರ್ಮ ಮಾಡಿರಿ, ಇನ್ನಷ್ಟು ಏನು ಪ್ರಗತಿ ಆಗಲಿ. ಬರುವಂಥ ದಿನಮಾನದೊಳಗೆ ಅಪ್ಪವ್ರು ಹೇಳ್ಯಾರ, ಇದು ಜಾಗ ಹೆಂಗದಪ್ಪ ಅಂದ್ರೆ ಇದು ಇಲ್ಲಿ ಸುಮ್ಮ ಬರೇ ಬಂದು ಹೋದ್ರೂ ಕೂಡ ಇದು ಪವಿತ್ರ ಕ್ಷೇತ್ರದ. ಈ ಕ್ಷೇತ್ರದೊಳಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಹೊನ್ನಪ್ಪನ ಆಶೀರ್ವಾದ ಆಗ್ತದೆ. ಮರಣ ಬಂದರೇನು ಸಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಹೊನ್ನಾಲಿಂಗನ ಅಜ್ಜ ಪಾದ ಹಿಡಿದವ್ರು ಯಾರೂ ಕೆಟ್ಟಿಲ್ಲ ಅನ್ನೋಂಥದ್ದು ಎಲ್ಲ ತಿಳ್ಕೊಂಡು ನೀವೆಲ್ಲರ ಭಕ್ತರೇನಪ್ಪ ಅಂದ್ರೆ ಪ್ರತಿ ವರ್ಷ ನಾವು ಇಬ್ಬರು ಅಪ್ಪೋರು ಜೋಡಿ ಎತ್ತಿದ್ದಂಗೆ ನಾವು ಜೋಡಿ ಎತ್ತಿದ್ರೆ ಕೆಲಸಗಳು ಆಗ್ತಾವೆ, ಒಂದು ಎತ್ತಿದ್ರೆ ಕೆಲಸ ಆಗಂಗಿಲ್ಲ. ಅವರು ನಾವು ಕೂಡ ಏನಪ್ಪ ಅಂದ್ರೆ ಬರ್ತೀವಿ. ನಾವು ಇಬ್ಬರು ಏನಪ್ಪ ಅಂದ್ರೆ ನಿಮ್ಮ ಮಹಾರಾಜ ಸ್ವಾಮಿಗಳನ್ನ ತಿಳ್ಕೊಬೇಡ್ರಿ. ಇಬ್ಬರು ನಮ್ಮ ಗುರುಗಳ ಆಶೀರ್ವಾದ ಏನು ಮಾಡ್ರಿ, ಸಮಾಜದ ಸೇವಾ ಮಾಡಿರಿ. ಬಂದವರ ಮನಸ್ಸಿನ ಭಾವನೆಗಳು ಅವ್ರ ಮಾತು ಕೇಳ್ರಿ, ಅವ್ರ ಮಾತು ಕೇಳ್ರಿ. ನನ್ನ ಹೆಸರು ಮೇಲೆ ಬೂದಿ ಕೊಡ್ರಿ, ಅವ್ರಿಗೆ 100ಕ್ಕೆ 100 ಚಲೋ ಆಗ್ತಂತ ಅಪ್ಪವ್ರ ಆಶೀರ್ವಾದ ಮಾಡ್ರೆ. ಇಬ್ಬರು ವರ್ಷ ಬರ್ತೀವಿ, ವರ್ಷ ಜಾತ್ರೆ ಮಾಡ್ತೀವಿ. ಇನ್ನು ಮುಂದೆ ಬರುವಂಥ ದಿನಮಾನದೊಳಗೆ ಈಗ ಹೇಳಿದ್ರಲ್ಲ ಮಳೆ ಬೆಳೆ ಈ ವರ್ಷ, ಯಾಕಂದರೆ ಹೊನ್ನಪ್ಪ ಮುತ್ತೆ ಎಲ್ಲಲಿಂಗ ಮುತ್ತೆ ನಮ್ಗೇನಪ್ಪ ಅಂದ್ರೆ ಒಳ್ಳೆಯ ಸೂಚನೆ ಕೊಟ್ಟಾನ. ಈ ಬರುವಂಥ ದಿನಮಾನ ಈ ವರ್ಷ ಮಳೆ ಕಮ್ಮಿ ಆಗ್ಯದಲ್ಲ, ಇನ್ನು ಬರುವಂಥ ದಿನಮಾನ ಮಳೆ ಮತ್ತು ಬೆಳೆ ಏನಂದ್ರೆ ಸಂಪೂರ್ಣದ ಅಂತ ತಿಳ್ಕೊಂಡು ನೀವೆಲ್ಲ ಭಕ್ತರಾದಿಗಳು ಚಲೋ ಅದು. ಈ ವರ್ಷ ಏನಪ್ಪ ಅಂದ್ರೆ ಯಾವ್ದು ಅರ್ಥ ಮಾಡಬೇಡ್ರಿ. ಎಲ್ಲರೂ ಏನಪ್ಪ ಅಂದ್ರೆ ಭಕ್ತಿ ಮಾರ್ಗದೊಳಗೆ ದುಡೀರಿ. ಎಲ್ಲರಿಗೂ ಗುರುವಿನ ಆಶೀರ್ವಾದ ಆಗಲಿ ಅಂಥೇಳಿ, ಎಲ್ಲರಿಗೇನಪ್ಪ ಅಂದ್ರೆ ಸದ್ಗುರುವಿನ ಆಶೀರ್ವಾದ ಆಗಲಿ ಅಂತೇಳಿ 2 ಮಾತನ್ನು ನಾನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ.